ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಸೀರಿಯಲ್ ಬಂದು ಆಸೆ ಸೀರಿಯಲಲ್ಲಿ ಮತ್ತು ಸೂರ್ಯ ಮತ್ತು ಮೀನಾ ತುಂಬ ಖುಷಿಯಾಗಿರ್ತಾರೆ. ಈ ಖುಷಿ ಟೈಮಲ್ಲಿ ಅವಳಿಗೆ ಒಂದು ಆಫರ್ ಬರುತ್ತೆ. ಏನು ಅಂತ ಹೇಳಿದ್ರೆ, ಮತ್ತು ನೀವು ಅಪಾರ್ಟ್ಮೆಂಟ್ ಮುಂದೆ ಹೂ ಕಟ್ಟಬೇಕು ಅಂತಿದ್ರಲ್ಲ, 400 ಮನೆಗಳಿದೆ, ಅಲ್ಲಿ ಹೂ ಕಟ್ಟಬೇಕು ಅಂತಿದ್ರಲ್ಲ, ಹೂ ಕಟ್ಟೋಕ್ಕೆ ನೀವು ಆ ಜಾಗನ ಬಂದು ಮಾಡಿಕೊಂಡು ಅಲ್ಲಿ ಹೂ ಕಟ್ಟೋಕ್ಕೆ ರೆಡಿ ಮಾಡ್ಕೊಳ್ರಿ ಅಂತೇಳಿ ಫೋನ್ ಮಾಡ್ತಾರೆ. ಅವಾಗಂತೂ ಅವಳಿಗೆ ಖುಷಿ ತಡೆಯೋಕ್ಕೆ ಆಗಲ್ಲ. ತುಂಬಾ ಖುಷಿಪಟ್ಟು ಹೌದಾ ಅಂತ ಹೇಳ್ತಿರೋದು. ಅದರಲ್ಲಿ ಸೂರ್ಯ ಅಲ್ಲೇ ಇರ್ತಾನೆ. ಇಂಥ ಖುಷಿ ವಿಷಯ ಹೇಳಿದೀಯಾ, ನಿನಗೆ ನಾನು ಏನು ಕೊಡಬೇಕು, ಹೇಗೆ ನಿನ್ನನ್ನು ಮುದ್ದಾಡಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಆಮೇಲೆ ಹಾಗಂತ ಹೇಳ್ತಿದ್ದಾಗಲೇ ಈ ಫೋನ್ ಬಂದಿದ್ದಕ್ಕೂ ಅವನು ಆ ಥರ ಹೇಳ್ತಾ ಇರೋದಕ್ಕೂ ಕರೆಕ್ಟಾಗಿಬಿಡುತ್ತೆ. ತುಂಬ ಖುಷಿಯಾಗಿರೋಂಥ ಟೈಮಿಗೆ ನಿನ್ನನ್ನು ಎತ್ಕೋಬೇಕು ಅನಿಸುತ್ತೆ ಅಂತ ಹೇಳ್ತಾನೆ. ಹೌದಾ, ಎತ್ಕೋಬೇಕು ಅನ್ನಿಸ್ತಿದೆಯಾ ಅಂತ ಕೇಳ್ತಾಳೆ. ಹೌದು ಅನ್ನೋತ್ತಿಗೆ ಮತ್ತು ಎತ್ಕೊಳ್ಳಿ ಅಂತಾಳೆ. ಆವಾಗ ಎತ್ಕೊಳ್ಳೋಕ್ಕೆ ಅಂಥೇಳಿ ಹೋಗ್ತಾನೆ. ಅದಕ್ಕೆ ಮುಂಚೆ ಅವಳನ್ನು ತಬ್ಕೋಬೇಕು, ಮುತ್ತು ಕೊಡಬೇಕು ಅಂತೆಲ್ಲ ಆಸೆ ಪಡ್ತಿರ್ತಾನೆ. ಅವಳು ಹೌದಾ, ಈ ಥರ ಎಲ್ಲ ಆಸೆ ಇದೆಯಾ ನಿಮಗೆ, ಹಾಗೆ ಹೀಗೆ ಅಂತ ಅವಳು ತಮಾಷೆ ಮಾಡ್ತಿರ್ತಾಳೆ. ಈ ಥರ ನಡೀತಿರ್ಬೇಕಾದ್ರೆ ಅಲ್ಲಿ ಮುತ್ತು ಕೊಡಬೇಕು ಅಂದಾಗ ಅಲ್ಲಿ ಬಂದು ಅವನು ಹಣೆಗೆ ಹಣೆ ತಾಗಿಸಿ ನಿನಗೊಂದು ಮುತ್ತು ಕೊಡಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಆವಾಗ ಕೂಡ ಅವಳು ಹೌದಾ ಕೊಡಿ ಮತ್ತೆ ಅಂತಾಳೆ. ಆಮೇಲೆ ಕೊಡಬೇಕು ಅಂತೇಳಿ ಆಗ ಮುತ್ತು ಕೊಡ್ತಾನೆ. ಮುತ್ತು ಕೊಟ್ಟು ಆದಮೇಲೆ ಇದೆಲ್ಲ ನಡೀತಾ ಇರುತ್ತೆ. ಆವಾಗ ಅವಳಿಗೆ ಫೋನ್ ಬಂದಿದ್ದೊಂದು ಖುಷಿ ತಡೆಯೋಕ್ಕೆ ಆಗಲ್ಲ. ತುಂಬಾ ಖುಷಿಪಟ್ಟು ಕುಣಿದಾಡ್ಬಿಡ್ತಾಳೆ. ಆ ಕುಣಿದಾಡೋ ಟೈಮಿಗೆ ಕರೆಕ್ಟಾಗಿ ಅವ್ರ ಮಾವನೂ ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ಸೂರ್ಯ ಹೇಳ್ತಾನೆ, ನಮ್ಮಪ್ಪಗೆ ಏನು ಗೊತ್ತಾಗಲ್ಲ, ನಮ್ಮಪ್ಪ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತಲೇ ಗೊತ್ತಾಗಲ್ಲ, ಮಕ್ಕಳು ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೇಳಿ ಗುಣಗುಣ ಅಂತಿರ್ತಾನೆ. ಏನಪ್ಪ ಸೂರ್ಯ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಅವರಪ್ಪ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಅಪ್ಪ ಮೀನಿಗೆ ಇದು ಅಪಾರ್ಟ್ಮೆಂಟ್ ಎದುರುಗಡೆ ಹೂ ಕಟ್ಟೋಕ್ಕೆ ಜಾಗ ಸಿಕ್ಕಿದೆ, 400 ಮನೆಗಳಿದೆಯಂತೆ, ಅದಕ್ಕೆ ಖುಷಿ ಆಯ್ತಪ್ಪ ಅಂತ ಹೇಳ್ತಾನೆ. ಅಯ್ಯೋ ತುಂಬ ಖುಷಿ ಆಯ್ತಪ್ಪ, ನನಗೂ ತುಂಬ ಖುಷಿ ಆಯಿತು ಈ ವಿಷಯ. ಆಮೇಲೆ ನಮಗೆ ಬಡಿಸ್ತಾನೇ ಬರಲ್ಲ ರೀ, ನಾವು ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳ್ತಾಳೆ ಮೀನಾ. ಹೌದಾ ಹಂಗಂತೀಯ ಮೀನಾ, 400 ಮನೆಯಲ್ಲಿ ಒಂದು 350 ಮನೆಯವರು ಹೂ ತಗೊಂಡ್ರು ಬೇಜಾನ್ ಬದುಕಿ ಹೋಗ್ಬಿಡ್ಬೋದು, ತುಂಬ ಚೆನ್ನಾಗಾಗ್ತೀವಿ ನಾವು ಮುಂದೆ ಅಂತ ಹೇಳ್ತಾನೆ. ಆ ಟೈಮಿಗೆ ಅಲ್ಲಿಗೆ ಹಂಗಂತ ಹೇಳಿಕೊಂಡು ಇವರು ಮಾತಾಡ್ತಾ ಇರ್ತಾರೆ. ಮಾತಾಡೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಶಾಂತಿ ಮತ್ತು ಮನೋಜ ಎಂಟ್ರಿ. ಆಮೇಲೆ ಅಲ್ಲಿಗೆ ಶ್ರುತಿ ಕೂಡ ಎಂಟ್ರಿ ಆಗ್ತಾಳೆ. ಅದಕ್ಕೆ ಮುಂಚೆ ಇವನು ಎತ್ಕೊಂಡು ಒಂದು ರೌಂಡು ತಿರುಗಿಸ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾನೆ ಸೂರ್ಯ. ಆಯಿತು ತಿರುಗಿಸಿ ಅಂತ ಹೇಳ್ತಾಳೆ. ಎತ್ಕೊಳ್ಳಿ ಮತ್ತೆ ತಿರುಗಿಸಿ ಮತ್ತೆ ಅಂತ ಹೇಳ್ತಾಳೆ. ಅವಳು ತುಂಬ ಖುಷಿಯಾಗಿರ್ತಾಳೆ. 50 kg 300 ಗ್ರಾಮ್ ಎತ್ಕೊಳ್ಳಬೇಕು ಅನ್ನಿಸ್ತಾ ಇದೆ ಅಂದಾಗ ಆಯಿತು ಎತ್ಕೊಳ್ಳಿ ಮತ್ತೆ ಅಂತ ಹೇಳ್ತಾಳೆ. ಆಮೇಲೆ ಎತ್ಕೊಂಡು ಅವ್ನು ತಿರುಗಿಸ್ತಿರ್ತಾನೆ. ಅಷ್ಟೊತ್ತಿಗೆ ಅವರಪ್ಪ ಎಂಟ್ರಿ ಆಗ್ತಾನೆ. ಅವರಪ್ಪ ಹಿಂಗೆ ತಮಾಷೆ ನೋಡಿ ಅವ್ರನ್ನ ನೋಡಿ ಅವನಿಗೂ ಖುಷಿ ಅನಿಸುತ್ತೆ. ಅವನು ಆ ಕಡೆ ತಿರ್ಕೊಂಡು ಕೂತ್ಕೋತಾನೆ, ನಿಂತ್ಕೊಳ್ತಾನೆ. ಆಮೇಲೆ ಇದು ನಡೀತಾ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಅವರು ಕೂಡ ಎಂಟ್ರಿ ಆಗ್ತಾರೆ. ಅಪ್ಪನ ಹತ್ರ ಇದೆಲ್ಲ ವಿಷಯ ಹೇಳ್ತಾನೆ. ಅವನು ಹೇಳಿದಾಗ ಅವನು ಕೂಡ ರಂಗನಾಥ ತುಂಬ ಖುಷಿ ಪಡ್ತಾನೆ. ಅಲ್ಲಿಗೆ ಶಾಂತಿ ಮತ್ತು ಮನೋಜ ಎಂಟ್ರಿ ಆಗ್ತಾರೆ. ಅಲ್ಲಿ ಶ್ರುತಿನೂ ಕೂಡ ಎಂಟ್ರಿ ಆಗ್ತಾಳೆ. ಶ್ರುತಿ ಎಂಟ್ರಿಯಾಗಿ ನಿಮ್ಮ ಮಗ ಮಾಡ್ತಿರೋ ಕೆಲಸ ನೋಡಿ ಅಂತ ಹೇಳ್ಬಿಟ್ಟು ಕೆಪೆ ನಡೆಸ್ತಿರ್ತಾನಲ್ಲ, ಅಲ್ಲಿ ಒಬ್ಬಳು ಶ್ರೀಮಂತರ ಮಗಳು ಅವನಿಗೆ ಲವ್ ಮಾಡೋಂಗೆ ಪ್ರಪೋಸ್ ಮಾಡ್ತಿರ್ತಾಳೆ. ಅದನ್ನು ಮೊಬೈಲಿಗೆ ಮತ್ತು ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹರಿಬಿಟ್ಟಿರ್ತಾಳೆ. ಅದನ್ನು ನೋಡಿ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಈ ಥರ ಮಾಡಿದ್ದಾರೆ ನೋಡಿ ನಿಮ್ಮ ಮಗ ಅಂಥೇಳಿ ಅವ್ರ ಅತ್ತೆಗೆ ತೋರಿಸ್ತಾಳೆ. ಅವ್ರ ಅತ್ತೆ ನಮ್ಮ ರವಿ ಈ ಥರ ಕೆಲಸ ಮಾಡ್ತಾನೆ ಅಂತ ಅವಳು ಕೂಡ ಗಾಬರಿ ಆಗ್ತಾಳೆ. ಆಮೇಲೆ ಸೂರ್ಯ ಹೋಗಿ ನೋಡ್ತಾನೆ. ಸೂರ್ಯನಿಗೂ ಗಾಬರಿ ಆಗುತ್ತೆ, ಇದೇನಿದು ಇವನು ಈ ಥರ ಅಂತೇಳ್ಬಿಟ್ಟು. ಆಮೇಲೆ ಶ್ರುತಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಶ್ರುತಿ ಮೀನಾ ಹೋಗಿ ಹೇಳ್ತಾಳೆ, ಶ್ರುತಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ವಿಚಾರಿಸೋಣಂತೆ ಅಂತ ಹೇಳ್ತೀವಿ. ಏನು ವಿಚಾರಿಸೋದು, ಈಗ ಹೋಗ್ತೀನಿ ಅವಳಿಗೆ
ಫಸ್ಟ್ ಅವಳಿಗೆ ಸರಿ ತಗೊಳ್ತೀನಿ ಕ್ಲಾಸು ಅಂತ ಹೋಗ್ತಾಳೆ. ಅಲ್ಲಿ ಹೋಗಿ ಅವಳಿಗೆ ಕ್ಲಾಸ್ ತಗೋಬೇಕು ಅನ್ನೋ ಟೈಮಿಗೆ ಇವಳು ಹೇಳ್ತಿರ್ತಾಳೆ. ಯಾರೋ ಶಾಂತಿ ಏನು ಹೇಳ್ತಾಳೆ ಗೊತ್ತಾ? ಅದಕ್ಕೆ ಮುಂಚೆ ಶಾಂತಿ ಹೇಳ್ತಾಳೆ, ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ಎದುರುಗಡೆ ಹೂ ಕಟ್ಟಿ ಅವ್ರೇನಾದ್ರು 400 ಮನೆಯವರು ಹೂ ತೊಗೊಂಡ್ರೆ ಪರವಾಗಿಲ್ಲ, ಹೂ ತೊಗೊಳ್ಳಿಲ್ಲ ಅಂದರೆ ಅಲ್ಲೂ ಮನೆನಾ ಅಂತಾಳೆ. ಫಸ್ಟೇ ಯಾಕೆ ಶನಿಬಾಯಿ ನುಡಿಸ್ತೀಯ, ಸುಮ್ಮನಿರು, ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ರಂಗನಾಥ. ಆದರೆ ಶಾಂತಿ ಮೀನನ್ ಕಂಡ್ರಾಗಲ್ವಲ್ಲ, ಅದಕ್ಕೆ ಹಾಗಂತಾಳೆ. ನೋಡೋಣ, ಇದು ಬೇರೆ ಇನ್ನು ಎಲ್ಲ ಆಗೋಯ್ತು, ಇದು ಬೇರೆನಾ ಅಂತ ಹೇಳ್ತಾಳೆ. ಆ ಟೈಮಿಗೆ ಅಲ್ಲಿಗೆ ಇವಳು ಶ್ರುತಿ ಬಂದು ಇವಳು ಕೂಡ ಅಲ್ಲಿ ಸಿಟ್ಕೊಂಡು ಈ ಥರ ಎಲ್ಲ ಮಾತಾಡಿ ಅಲ್ಲಿಂದ ಹೋಗ್ತಾಳೆ. ಅವಳಿಗೂ ಸಿಟ್ಟು ತಡೆಯೋಕ್ಕೆ ಆಗಲ್ಲ. ಆಮೇಲೆ ಹೇಳ್ತಾಳೆ ಅವ್ರ ಅತ್ತೆಗೇ, ನಿಮ್ಮ ಮಾವ ಕೂಡ ಇನ್ನೊಂದು ಹುಡುಗಿ ಜೊತೆ ಈ ಥರ ಫೋಟೋ ಎಲ್ಲ ತೆಗೆಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ನೀವು ಏನು ಮಾಡ್ತೀರಾ ಅತ್ತೆ ಅಂತ ಕೇಳ್ತಾಳೆ. ಇದು ಒಳ್ಳೆ ಕತೆ ಆಯಿತು, ನಾನೇನು ಹೇಳೋಣ ಅಂತ ಬಂದರೆ ನನ್ನ ಬುಡಕ್ಕೆ ಬರ್ತಾಳೆ ಇವಳು ಅಂಥೇಳಿ ಅಲ್ಲೂ ಕೂಡ ಇವಳು ಶಾಂತಿ ತಮಾಷೆ ಮಾಡ್ತಾಳೆ. ತಮಾಷೆ ಮಾಡಿ ಆಮೇಲೆ ಮನೋಜ ಶಾಂತಿ ನೋಡ್ತಾ ನಿಂತಿರ್ತಾರೆ. ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಆವಾಗ ಇವಳು ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಹೋಗಿ ಅಲ್ಲಿ ರವಿ ಮತ್ತು ಅವಳು ಫ್ರೆಂಡ್ ಇರೋ ಕಡೆ, ಆ್ಯಕ್ಚುಲಿ ಶ್ರುತಿ ಫ್ರೆಂಡೇ ಅವಳು, ಬೇರೆ ಏನೂ ಅಲ್ಲ. ಆದ್ರೂ ಈ ಥರ ಮಾಡ್ತಿದೆಯಲ್ಲ, ಇದು ಮೋಸ ಅಲ್ವಾ ಅಂತ ಕೇಳ್ತಾಳೆ. ಕೇಳಿದಾಗ ಅವಳು ಹೌದು, ನಾವು ರಿಯಲಿ ಲವ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಳೆ. ಏನು ರಿಯಲಿ ಲವ್ ಮಾಡ್ತಾಯಿದ್ದೀಯಾ ಇಂತಲೇ ಅಂತೇಳಿ ಎತ್ತಿ ಒಂದು ಕೆನ್ನೆಗೆ ಬಿಡ್ತಾಳೆ. ಹೇಳೋವಷ್ಟು ಬುದ್ಧಿ ಹೇಳಿ ನೋಡ್ತಾಳೆ ಶ್ರುತಿ. ಏನು ಹೇಳಿದ್ರೂ ಇವಳು ಕೇಳಲ್ಲ. ಹೌದು, ನಾನು ರವಿನ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಎತ್ತಿ ಕಪಾಲಿ ಬಾರಿಸ್ತಾಳೆ. ರವಿ, ಶ್ರುತಿ ಏನು ಕುಡಿತಿದ್ದೀಯ ಅವಳಿಗೆ ಅಂತ ಹೇಳಿದಾಗ, ಇನ್ನೇನು ಮುಚ್ಚಿಡೋದೇನಿದೆ, ಹೇಳ್ಬಿಡೋಣ ರವಿ ಅಂತ ಹೇಳ್ಬಿಟ್ಟು ನಾನು ರವಿನ ತುಂಬ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ತುಂಬ ಲವ್ ಮಾಡ್ತಿದ್ದೀನಿ ಅಂದಾಗ ಶ್ರುತಿಗೆ ದಿಕ್ಕೆ ತೋಚಿದ ಥರ ಆಗಿಬಿಡುತ್ತೆ. ಅವಳು ಗಾಬರಿಯಾಗಿ ಏನಿದು, ಇವಳು ಹೆಂಗೆ ಹೇಳ್ತಾಳೆ ರವಿ, ಏನಿದು ಅಂತ ಕೇಳ್ತಾಳೆ. ರವಿಗೂ ಏನೂ ಗೊತ್ತಿರಲ್ಲ ಪಾಪ, ಅವನು ತಪ್ಪಿಬ್ಬಾಗಿ ನೋಡ್ತಾ ನಿಂತ್ಕೊಳ್ತಾನೆ. ಇವಳಿಗೆ ಶ್ರುತಿಗೆ ಸಿಟ್ಟು ತಡೆಯೋಕ್ಕೆ ಆಗಲ್ಲ, ಭಾಳ ಬೈತಾಳೆ. ಅವಳಿಗೆ ಏನೇ ಬೈದ್ರೂ ಅವಳು ಕ್ಯಾರೆ ಅನ್ನಲ್ಲ, ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಇವತ್ತಿನ ಎಪಿಸೋಡಲ್ಲಿ ಮುಂದಿನ ಇದಕ್ಕೆ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ನಿನ್ನೆ ಎಪಿಸೋಡ್ ಇಷ್ಟ ಆಗಿತ್ತು. ಇವತ್ತಿನ ಎಪಿಸೋಡನ್ನು ಮುಂದೆ ನೋಡೋಣ. ಮುಂದೇನಾಗುತ್ತೆ, ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅಲ್ಲಂತೂ ಅವಳು ಫ್ರೆಂಡು ಖಂಡಿತವಾಗಿಯೂ ಹೇಳೇ ಬಿಡ್ತಾಳೆ, ನಾನು ಲವ್ ಮಾಡ್ತಿರೋದು ನಿಜ, ರವಿನ ನನಗೆ ಬೇಕೇ ಬೇಕು ಅಂತ. ಎಷ್ಟು ಧೈರ್ಯವಾಗಿ ಹೇಳ್ತಾಳೆ ಅಂದರೆ, ಅಷ್ಟು ಧೈರ್ಯ ಮಾಡಿ ಹೇಳಿದಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ರವಿ ಒಂದು ಕಡೆ, ಇವನು ಒಂದು ಕಡೆ ದಿಗ್ಭ್ರಮೆ ಆಗಿ ನೋಡ್ತಾ ನಿಂತ್ಕೊಳ್ತಾರೆ. ಏನು ಹೇಳಬೇಕು, ಇವಳು ಏನು ಮಾತಾಡ್ತಿದ್ದಾಳೆ ಅನ್ನೋದೇ ಅವಳಿಗೆ ಅರ್ಥ ಆಗ್ತಿಲ್ಲ. ಅಷ್ಟು ಲವಲ್ಲಿ ಇವಳು ಮುಳುಗೋಗ್ಬಿಟ್ಟಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.